ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಬಜ್ಜಿ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ಬದನೆಕಾಯಿ. ಇದು ನಮ್ಮ ಊರ ಕಡೆ ಸಿಗುತ್ತೆ, ಮಟ್ಟುಗುಳ್ಳ ಅಂತ ಹೇಳ್ತಾರೆ ಇದಕ್ಕೆ. ಇದರದ್ದು ಇವತ್ತು ಬಜ್ಜಿ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಇವಾಗ ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಚ್ಕೊಂಡು, ಈ ರೀತಿ ಎಣ್ಣೆ ಇದೆಯಲ್ಲ, ತೆಂಗಿನಕಾಯಿ ಎಣ್ಣೆ ತೊಗೊಂಡಿದ್ದೀನಿ ನಾನು. ಈ ರೀತಿ ಹಚ್ಕೊಳ್ಬೇಕು ಇದ್ರ ಮೇಲೆಲ್ಲ. ಈ ರೀತಿ ಎಣ್ಣೆ ಹಚ್ಕೊಂಡು ಇದನ್ನು ಗ್ಯಾಸಲ್ಲಿಟ್ಟು ಸುಟ್ಕೊಳ್ಬೇಕು. ಒಂದ್ಸಲ ಎಣ್ಣೆ ಹಚ್ಕೊಂಡು ಆಮೇಲೆ ತೋರಿಸ್ತೇನೆ ನಿಮಗೆ. ಈ ರೀತಿ ಫುಲ್ ಎಣ್ಣೆ ಹಚ್ಕೊಂಡಿದ್ದೇನೆ. ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನು ಗ್ಯಾಸಲ್ಲಿ ಇಟ್ಟು ಸುಡಬೇಕು. ಈ ರೀತಿ ಇಟ್ಟು ಸುಟ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಬಜ್ಜಿ ಮಾಡಬೇಕು. ಇವಾಗ ನೋಡಿ, ಇದರ ಮೇಲಿಟ್ಟು ಹೀಗೆ ಸುಟ್ಕೊಳ್ಬೇಕು. ಇದನ್ನು ಬೇಯಿಸಿ ಕೂಡ ಮಾಡ್ಕೊಳ್ಬೋದು ನೀವು. ಕಟ್ ಮಾಡಿ ಪೀಸ್ ಮಾಡಿ ಅದರದ್ದು ಇದನ್ನು ತೆಗೆದು ತೊಟ್ಟು ತೆಗೆದು ಪೀಸ್ ಮಾಡಿ ಬೇಯಿಸ್ಕೊಂಡು ಕೂಡ ಬಜ್ಜಿ ಮಾಡ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಡೈರೆಕ್ಟಾಗಿ ಬೇಯಲ್ಲ, ಇದು ಸುಟ್ಟು ಮಾಡುವಂಥ ಇದು ಸ್ಪೆಷಲ್ ಬಜ್ಜಿ. ನಮ್ಮದು ಈ ಕಡೆ ಎಲ್ಲ ತುಂಬ ಮಾಡ್ತಾರೆ. ಇದು ಮಟ್ಟು ಅನ್ನೋ ಊರಲ್ಲಿ ಜಾಸ್ತಿ ಬೆಳೆಯುತ್ತೆ, ಅದರಿಂದ ನಾನು ಮಟ್ಟುಗುಳ್ಳ ಅಂತ ಕರಿತೇವೆ ನಾವು. ಈ ರೀತಿ ತಿರುಗಿಸ್ತಾ ಇರಬೇಕು ನೀವು. ಇದರದ್ದು ಇದೆಯಲ್ಲ, ಇದರಲ್ಲಿ ಇಟ್ಕೊಳ್ಳು, ಕೈ ಜಾಗ್ರತೆ, ಬಿಸಿ ಬರುತ್ತೆ. ಈ ರೀತಿ ತಿರುಗಿಸ್ತಾನೆ ಇರಬೇಕು, ಯಾಕೆಂದರೆ ಇಲ್ಲಾಂದರೆ ಒಂದೇ ಕಡೆ ಬೇಯುತ್ತೆ ಅದು. ಅದರಿಂದ ಒಂದು 2-2 ನಿಮಿಷಕ್ಕೊಂದ್ಸಲ ತಿರುಗಿಸ್ತಾ ಇರಬೇಕು. ನೋಡಿ, ಈ ರೀತಿ ಕಪ್ಪಾಗ್ತಾ ಇದೆ ನೋಡಿ, ಸುತ್ತ ಕಪ್ಪಾಗ್ತಾ ಇದೆ. ಇದು ಬೇಗ ಬೇಯುತ್ತೆ, ಬದನೆ ಅಲ್ವಾ, ಸಾಫ್ಟ್ ಇರುತ್ತೆ ಇದು. ಅದರಿಂದ ನಿಮಗೆ ಬೇಗ ಬೇಯುತ್ತೆ. ಒಂದು 5 ನಿಮಿಷ ತಗೊಳುತ್ತೆ ಇದು. ಇದನ್ನು ಎಲ್ಲ ತುಂಬ ಫುಲ್ಲು ಕಪ್ಪಾಗಬೇಕಿದು. ಇದರದ್ದು ತೊಟ್ಟಿದೆ ಅಲ್ಲ, ಇದರಲ್ಲೇ ಕೈಯಲ್ಲಿ ಇಟ್ಕೊಳ್ಬೇಕು ನೀವು. ಒಂದು ವೇಳೆ ಬಿಸಿ ಆಗುತ್ತೆ ಅಂದರೆ ಈಗ ಚಾಕು ಚುಚ್ಚಿ ಕೆಲವರು ಇಟ್ಕೊಳ್ತಾರೆ, ಆದರೆ ಅದು ಬೇಯುವಾಗ ಮೆತ್ತಗಾಗುತ್ತಲ್ಲ, ಅದರಿಂದ ಗಟ್ಟಿ ನಿಲ್ಲಲ್ಲ. ಅದರಿಂದ ಇದರದ್ದು ತೊಟ್ಟಲ್ಲೇ ಇಟ್ಕೊಳ್ಬೇಕು ನಾವು ಕೈ. ಈಗ ತಿರುಗಿಸ್ತಾ ಇರ್ಬೇಕು ಅಷ್ಟೊಂದು, ಒಂದೊಂದು ಸೆಕೆಂಡ್ 2-2 ಸೆಕೆಂಡ್ ಒಂದ್ಸಲ ತಿರುಗಿಸ್ತಾ ಇದ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಬೇಯುತ್ತೆ ಅದು. ಇದೆಲ್ಲ ನನ್ನ ಅಮ್ಮ ಎಲ್ಲ ಮಾಡ್ತಿದ್ರು, ಅವರಿಗೆ ಅವರ ಅಮ್ಮ ಎಲ್ಲ ಮಾಡ್ತಿದ್ರಂತೆ, ನನ್ನ ಅಜ್ಜಿ ಎಲ್ಲ ಮಾಡ್ತಿದ್ರಂತೆ. ಇದೆಲ್ಲ ಹಳೆ ಕಾಲದ ಅಡಿಗೆ. ನಾವೆಲ್ಲ ಈಗ ಕಮ್ಮಿ ಆಗಿದೆ, ಇದನ್ನೆಲ್ಲ ಮಾಡುವಷ್ಟು ಪೇಷನ್ಸ್ ಕೂಡ ಇಲ್ಲ, ಯಾರ ಹತ್ರ ಕೂಡ ಟೈಮ್ ಕೂಡ ಇಲ್ಲ. ಅದು ಈ ರೀತಿ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ. ಮತ್ತು ಅದು ನಾವು ಬೇಯಿಸುವಾಗ ಹೋಗುತ್ತಲ್ಲ, ಅದರೆಲ್ಲ ವಿಟಮಿನ್ಸ್ ಎಲ್ಲ ನಾಶ ಆಗೋಲ್ಲ, ಹಾಗೆ ಇರುತ್ತೆ. ಇದ್ರ ಬರೀ ಸಿಪ್ಪೆ ಹೋಗುತ್ತೆ ಅಷ್ಟೇ. ಈ ರೀತಿ ಕೂಡ ಮಾಡ್ಕೊಳ್ಬೋದು ನೀವು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಇದೇ ಬದನೆಕಾಯಿ ಆಗಬೇಕು ಅಂತಿಲ್ಲ ನಿಮಗೆ. ಅದು ಒಂದು ಪರ್ಪಲ್ ಕಲರ್ ಒಂದು ಸಿಗುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಇದು ಬೆಂದಿದೆ ಆಲ್ರೆಡಿ. ನೋಡಿ, ಸಿಪ್ಪೆ ಎಲ್ಲ ಬಿಡ್ತಾ ಬಂದಿದೆ. ಹೀಗಾದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ. ಇವಾಗ ಆಫ್ ಮಾಡಿ ನಾನೇನು ಮಾಡ್ತೇನೆ ಅಂದರೆ, ಇದು ಬಿಸಿ ಇದೆ, ಇವಾಗ ಬಿಸಿಯಲ್ಲಿ ಅದು ಸಿಪ್ಪೆ ತೆಗಿಲಿಕ್ಕೆ ಬರಲ್ಲ. ಅದರಿಂದ ಇದನ್ನಿಟ್ಟು ಅದಕ್ಕೆ ಮುಚ್ಚಿ ಇಡ್ತೇನೆ. ಈಗ ಒಂದು 5 ನಿಮಿಷ ಮುಚ್ಚಿ ಇಟ್ಟರೆ ಅದು ತಣ್ಣಗಾಗುತ್ತೆ ಮತ್ತು ಸಿಪ್ಪೆ ಈಸಿಯಾಗಿ ಬರುತ್ತೆ ನಮಗೆ ತೆಗಿಲಿಕ್ಕೆ. ಇವಾಗ ಅದು ತಣ್ಣಗಾಗಬೇಕು ಅಷ್ಟರಲ್ಲಿ ನಾನೊಂದು ಈರುಳ್ಳಿ ಕಟ್ ಮಾಡ್ಕೊಳ್ತೇನೆ. ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಲಿಕ್ಕಿದೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿಲ್ಲ. ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿ, ಹಸಿಮೆಣಸಿನ್ಕಾಯಿ ಮತ್ತು ಇದು ಹಾಕಿದ್ರೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಳಿ ಹಾಕಿದರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಸಾಕು ಇದು ಮಾಡಲಿಕ್ಕೆ. ಅದನ್ನು ಬೇಯಿಸ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಿಸ್ಕೊಳ್ಳಿಕ್ಕೆ. ಇವಾಗ ಅದಕ್ಕೆ ಹಾಕ್ಲಿಕ್ಕೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ನೀವು ಬೇಕಿದ್ರೆ ಕಟ್ ಮಾಡಿ ಹಾಕ್ಕೊಡ್ಬೋದು, ಆದರೆ ನಾನು ಇವಾಗ ಇದನ್ನು ಸುಟ್ಟು ಹಾಕ್ತೇನೆ. ಅದಕ್ಕೆ ಈ ರೀತಿ ಹಾಕೋದ್ರಿಂದ ಈ ರೀತಿ ಇದಕ್ಕೆ ಒಂದು ಚಾಕುಗೆ ಸಿಕ್ಕಿಸ್ಕೊಂಡು ಇದನ್ನು ಕೂಡ ಸುಡ್ತೇನೆ ನಾನು ಗ್ಯಾಸಲ್ಲಿಟ್ಟು. ಈ ರೀತಿ ಸ್ವಲ್ಪ ಸುಟ್ಕೊಳ್ತೇನೆ. ಈ ರೀತಿ ಮಾಡೋದ್ರಿಂದ ಆಮೇಲೆ ಅದಕ್ಕೆ ನಾನು ಹಾಕ್ತೇನೆ, ಸೀಳಿ ಹಾಕ್ತೇನೆ. ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡು ಹಾಕೋದ್ರಿಂದ ಇದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಇದು ಮೆಣಸಿನ್ಕಾಯಿ ಇದು ತುಂಬ ಖಾರ ಇರುತ್ತಲ್ಲ, ಈ ರೀತಿ ಆಗೋದ್ರಿಂದ ನಿಮಗೆ ಖಾರ ಸ್ವಲ್ಪ ಕೂಡ ಕಟ್ ಮಾಡುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀವು ನೋಡಿರ್ಬೋದು, ಹೊರಗಡೆ ಸಮೋಸ ಎಲ್ಲ ತಗೊಳುವಾಗ ನಿಮಗೆ ಕೊಡ್ತಾರಲ್ವ, ಈ ರೀತಿ ಬಾಡಿಸ್ಕೊಂಡಿರ್ತಾರೆ ಅವರು. ಅದರಿಂದ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬಾಡಿದರೆ ಸಾಕು, ತುಂಬ ಏನು ಬಾಡಬೇಕು ಅಂತಿಲ್ಲ. ಇವಾಗ ಇದು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ತೆಗೆದು ಅದಕ್ಕೆ ನಾವು ಹಾಕೋದು, ಬಜ್ಜಿಗೆ ಹಾಕ್ಬೇಕು. ಇವಾಗ ನೋಡೋಣ, ಬಿಸಿಯಾಗಿ ತಣ್ಣಗಾಗಿದೆ ನೋಡಿ. ಈ ರೀತಿ ಇದರ ಒಳಗೆಲ್ಲ ಬೆವರುತ್ತಲ್ಲ, ಆವಾಗ ಇದು ಈಸಿಯಾಗಿ ಸಿಪ್ಪೆ ಬಿಡುತ್ತೆ. ನಿಮಗೆ ಸಿಪ್ಪೆ ಬಿಡಿಸ್ಲಿಕ್ಕೆ ಕಷ್ಟ ಆಗಲ್ಲ ಅಂತ ಅಷ್ಟೇ. ಇಲ್ಲಾದರೂ ಅದು ಈಸಿಯಾಗಿ ಬಂದುಬಿಡುತ್ತೆ ಸಿಪ್ಪೆ. ಈ ರೀತಿ ಒಂದ್ಸಲ ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ಬೇಕು ಅದರ ಮೇಲೆ. ಇದು ನೋಡಿ, ಈಸಿಯಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದೆ, ಫುಲ್ಲು ತಣ್ಣಗಾದರೆ ನಿಮ್ಗೆ ಈಸಿಯಾಗಿ ಬರುತ್ತೆ ಅದು ಸಿಪ್ಪೆ ಬಿಡಿಸ್ಕೊಳ್ಳಿಕ್ಕೆ. ನೀವೊಂದು ಪಾತ್ರೆ ಹಾಕಿ ಮುಚ್ಚಿಡೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಸಿಪ್ಪೆ ಎಲ್ಲ ನೋಡಿ ಹೀಗೆ ಬಂದಿದೆ. ಇವಾಗ ಇದೆಯಲ್ಲ, ಇದನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಇದನ್ನು ಸಣ್ಣ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಜಾಸ್ತಿ ಏನು ಬೇಕು ಅಂತಿಲ್ಲ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ.
ಮತ್ತೊಂದು ಸ್ವಲ್ಪ ಇದು ಹುಳಿ ಹಾಕ್ತಾ ಇದ್ದೇನೆ. ಹುಣಸೆ ಹುಳಿ ನಿಮಗೆ ಅಂದಾಜಲ್ಲಿ ತೊಗೊಳ್ಳಿ, ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಹಾಕಿದರೆ. ಅದರಿಂದ ಅಂದಾಜಲ್ಲಿ ಹಾಕಿ, ಸ್ವಲ್ಪ ಹಾಕಿ. ಹುಳಿ ಜಾಸ್ತಿ ಆಗುತ್ತೆ, ಕೆಲವರಿಗೆ ಹುಳಿ ಜಾಸ್ತಿ ಬೇಕಾಗುತ್ತೆ, ಕೆಲವರಿಗೆ ಕಡಿಮೆ ಬೇಕಾಗುತ್ತೆ. ಇದನ್ನು ಹಾಕಿದ್ದೇನೆ. ಮತ್ತು ಇವಾಗ ಇದು ಹಸಿಮೆಣಸಿನ್ಕಾಯಿ ಸುಟ್ಟು ಇಟ್ಕೊಂಡಿದ್ದೇನಲ್ಲ, ಇದನ್ನು ಕೂಡ ಹಾಕ್ತೇನೆ. ಇದನ್ನು ಕೂಡ ಹಾಕಿದ ಮೇಲೆ ಒಂದ್ಸಲ ಎಲ್ಲ ಕೈಯಲ್ಲಿ ಈ ರೀತಿ ಮಾಡಬೇಕು. ಬಿಸಿ ಇದ್ರೆ ಆಗೋಲ್ಲ, ನೀವು ಆರಿರಬೇಕು. ಇದು ಚೆನ್ನಾಗಿ ನೀವು ಎಳೆದು ತಗೊಂಡ್ರೆ ಬೇಗ ಬೇಯುತ್ತೆ. ಇದು ನೋಡಿ, ಈ ರೀತಿ ಬೇಯುತ್ತೆ. ಅದರಿಂದ ಎಳೆದು ತಗೊಳ್ಬೇಕು ನೀವು. ಬಿಸಿ ಇಲ್ಲ, ಇದು ಬಿಸಿ ಆರಿದ ಮೇಲೆ ಮಾಡಿಲ್ಲ, ಅದರ ಕೈಗೆ ಬಿಸಿ ಆಗುತ್ತೆ. ಒಂದ್ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಎಲ್ಲ ಒಟ್ಟಿಗೆ. ನಿಮಗೆ ಬೇಕಾದರೆ ಇದು ಸ್ಮ್ಯಾಶರ್ ಇರುತ್ತಲ್ಲ, ಅದರಲ್ಲಿ ಕೂಡ ಮ್ಯಾಶ್ ಮಾಡ್ಕೊಳ್ಬೋದು. ಇದರಲ್ಲಿ ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಏನಂದರೆ ಒಲೆಯಲ್ಲಿ ಸುಡ್ತಿದ್ರು, ನಾವೀಗ ಒಲೆ ಎಲ್ಲ ಇಲ್ಲಲ್ಲ, ಅದರಿಂದ ಗ್ಯಾಸಲ್ಲಿ ಸುಡ್ತಿದ್ದೇವೆ. ಒಲೆಯಲ್ಲಿ ಸುಟ್ಟರೆ ಅದರದ್ದು ಇನ್ನೂ ಬೇಗ ಫ್ಲೇವರ್ ಬೇರೆನೇ ಇರುತ್ತೆ, ಮತ್ತು ರುಚಿ ಕೂಡ ಬೇರೆ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಅದೊಂಥರ ನಾವು ಸಣ್ಣವರೆಲ್ಲ ಇರುವಾಗೆಲ್ಲ ಅಮ್ಮ ಮಾಡಿಕೊಡ್ತಿದ್ರು. ಅವರು ಒಲೆಯಲ್ಲಿ ಸುಡ್ತಿದ್ರು. ತುಂಬ ನಮಗೆ ಗೆಣಸು ಇದು ಎಲ್ಲ ಒಲೆಯಲ್ಲಿ ಸುಟ್ಟು ಕೊಡ್ತಿದ್ರು. ಆವಾಗೆಲ್ಲ ಇದು ಕಾಲದ ರುಚಿ ಬೇರೆಯೇ. ಇವಾಗೆಲ್ಲ ನಮಗೆ ಗ್ಯಾಸಲ್ಲಿ ಸುಡಬೇಕು ನಾವು. ಒಲೆ ಎಲ್ಲ ಯಾರ ಮನೇಲಿದೆ ಈಗ ಎಲ್ಲ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ. ನೋಡಿ ಇವಾಗ ಹೀಗಾಗಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ನೋಡಿ ಹಸಿ ಈರುಳ್ಳಿ, ಇದ್ರ ಮೇಲೆ ಹಾಕ್ಬೇಕು, ಇದನ್ನು ಬಾಡಿಸಿ ಹಾಕಬಾರ್ದು. ಹಸಿ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆ ತಿಂತೀರಿ ಅಂದರೆ ಒಂದು ಸ್ವಲ್ಪ ನೀರು ಮಾಡ್ಕೊಳ್ಬೋದು. ಇದು ಚಪಾತಿ ಜೊತೆ ಕೂಡ ತಿನ್ಬೋದು, ದೋಸೆ ಜೊತೆ ಕೂಡ ತಿನ್ಬೋದು. ಆವಾಗ ಅಂತಂದರೆ ಈ ರೀತಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಇವಾಗ ನಾನು ಅನ್ನದ ಜೊತೆ ತಿಂತಾ ಇರೋದ್ರಿಂದ ಒಂದು ಸ್ವಲ್ಪ ಹುಳಿ ನೀರಿದೆ, ಅದನ್ನೇ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಬೋದು. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆಯಿತು, ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಇವಾಗ ಇದಕ್ಕೊಂದು ಸ್ವಲ್ಪ ಇಂಗು ಕಲಸಿ ಹಾಕ್ತಾ ಇದ್ದೀನಿ. ಇದು ಗಟ್ಟಿ ಇಂಗು, ಅದನ್ನು ನೀರಲ್ಲಿ ಕಲಸಿ ಹಾಕ್ತಾ ಇದ್ದೀನಿ. ಇಂಗು ಬೇಡದಿದ್ರೆ ಬೇಡ, ಆಪ್ಷನ್ನು. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಬೋದು ಇಂಗು. ಹಿಂಗೆ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡಿದ್ಮೇಲೆ ಇವಾಗ ಒಂದು ಇದಕ್ಕೆ ನಾವು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತೇವೆ. ನಿಮಗೆ ನಿಮ್ಮ ಹತ್ರ ಯಾವ ಎಣ್ಣೆ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು. ಇದಕ್ಕೊಂದು ಒಗ್ಗರಣೆ ಮಾಡ್ತಾ ಇದ್ದೇನೆ. ಇದಕ್ಕೆ ಸಾಸಿವೆ, ಉದ್ದಿನಬೇಳೆ ಮತ್ತು ಜೀರಿಗೆ ತಗೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ. ಹಿಂಗು ಕೆಲವರಿಗೆ ಒಗ್ಗರಣೆಗೆ ಹಿಂಗೆ ಹಾಕ್ತಾರೆ, ನಾನು ಅದಕ್ಕೆ ಹಿಂಗೆ ಹಾಕಿದ್ದೇನೆ. ನಿಮಗೆ ಪೌಡ್ರ್ ಹಿಂಗೆ ಅಂದರೆ ಇದಕ್ಕೆ ಹಾಕ್ಕೊಳ್ಬೋದು ನೀವು. ನೋಡಿ ಫ್ರೆಂಡ್ಸ್, ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ತೆಂಗಿನ ಎಣ್ಣೆಯಲ್ಲಿ ಕೊಟ್ಟಿರೋದ್ರಿಂದ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಅಂದರೆ, ಮತ್ತು ಅದು ಸುಟ್ಟು ಮಾಡ್ತೇವಲ್ಲ, ಅದರಿಂದ ಅದೊಂದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೀವು ಮೆಣಸಿನ್ಕಾಯಿ ನೀವು ಹಾಗೆ ಸುಟ್ಟಕ್ಕೆ ಬರಲಿಲ್ಲ ಅಂದರೆ ಸೀಳಿ ಹಾಕ್ಕೊಳ್ಳಿ, ಇಲ್ಲದ್ರೆ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಖಾರಕ್ಕೆ ಅದೇ ಮೆಣಸಿನ್ಕಾಯಿ ಅದು. ಇದರಲ್ಲಿ ನಾವು ಮೊಸರು ಬಜ್ಜಿ ಕೂಡ ಮಾಡ್ಬೋದು, ಆದರೆ ಅದನ್ನು ಹೀಗೆ ಸುಡಬೇಕು ಅಂತಿಲ್ಲ, ಬೇಯಿಸ್ಕೊಂಡು ಮಾಡ್ಬೋದು ಮೊಸರು ಬಜ್ಜಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಇದೇ ಥರ ಹೊಸ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.